ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದುರಂಧರ್ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ನೀವೆಲ್ಲ ನೋಡಿದಿರಿ. ಅದರಲ್ಲಿ ಸಾಕಷ್ಟು ಜನ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದೀರಿ. ನಮ್ಮಲ್ಲಿ ಅಭಿಪ್ರಾಯ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ, ಹಾಗೆ ಆ ಸಿನಿಮಾ ಮಾಡಿದ ನಿರ್ದೇಶಕನಿಗೂ ಅದಿದೆ. ಇನ್ನು 4 ಗಂಟೆಗಳ ಒಂದು ಸಿನಿಮಾ ಮಾಡಿ ಅದನ್ನು ಜನಕ್ಕೆ ತೋರಿಸಬೇಕು ಅಂದ್ರೆ ಸ್ವಲ್ಪ ಬುದ್ಧಿವಂತಿಕೆ ಕೂಡ ಬೇಕು. ಪ್ರಚಾರ ಹೇಗೆ ತಗೋಬೇಕು ಅನ್ನೋ ಮಾರ್ಕೆಟಿಂಗ್ ನಾಲೆಡ್ಜು ಇರಬೇಕು. ಸಿನಿಮಾದ ಕಥೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ, ಅದನ್ನು ಪ್ರೆಸೆಂಟ್ ಮಾಡುವಾಗ ಅಲ್ಲಿ ಜನ ಏನೆಲ್ಲ ಮಾತಾಡಬಹುದು, ಯಾರು ಹೇಗೆ ರಿಯಾಕ್ಟ್ ಮಾಡಬಹುದು, ಯಾರು ಸಿನಿಮಾ ನೋಡ್ತಾರೆ, ಯಾರದ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ಗಳನ್ನು ಮಾಡ್ತಾ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋದೆಲ್ಲ ಗೊತ್ತಿದ್ರೇನೆ ಇವತ್ತು ನಿರ್ದೇಶಕನೊಬ್ಬ ಸಕ್ಸಸ್ಫುಲ್ ಕಮರ್ಷಿಯಲ್ ಡೈರೆಕ್ಟರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಇದ್ರೆ ಅವಾರ್ಡ್ಗಳಿಗೆ ಆರ್ಟ್ ಮೂವಿ ಮಾಡ್ಕೊಂಡು ತೆರೆಮರೆಯಲ್ಲಿ ಇದ್ದು ಬಿಡಬೇಕಾಗತ್ತೆ. ಇಲ್ಲಿ ಮಾರ್ಕೆಟ್ ಪಲ್ಸ್ ಹಿಡಿಯೋದ್ರಲ್ಲಿ ಕೂಡ ನಿರ್ದೇಶಕ ಆದಿತ್ಯ ಧರ್ ಯಶಸ್ವಿಯಾಗಿದ್ದಾರೆ. ಇನ್ನು ಮೊನ್ನೆ ಆ ಸಿನಿಮಾದಲ್ಲಿ ಎಲ್ಲ ಬಿಜೆಪಿ ಕಾಲದಲ್ಲೇ ಆಗಿದ್ದು ಅನ್ನೋ ಥರ ತೋರಿಸಿದ್ದಾರೆ ಅನ್ನೋದು ಕೆಲವರ ನೋವು. ಆದಿತ್ಯ ಧರ್ ಮಾರ್ಕೆಟ್ ಪಲ್ಸ್ ಹಿಡಿದಿದ್ದಾರೆ ಅಂತ ನಾನು ಇದಕ್ಕೇನೆ ಹೇಳಿದ್ದು. ಕೆಲವು ನಮ್ಮ ಕಾಲದಲ್ಲಿ ಆದವು ಅಂತ ಹೇಳ್ಕೊಳ್ಳೋದಕ್ಕೆ ಅವರು ಕಾಂಗ್ರೆಸ್ಗೂ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಅವರು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಅದಕ್ಕೆ ಮಾಹಿತಿಯ ಕೊರತೆ ಕೂಡ ಅವರಿಗೆ ಕಾರಣ ಇರಬಹುದು. ಇನ್ನು ಕೆಲವರು ಮೊರಾರ್ಜಿ ದೇಸಾಯಿ ಬಗ್ಗೆ ಈ ಸಿನಿಮಾದಲ್ಲಿ ಏನು ಹೇಳಿಲ್ಲ, ಅದನ್ನು ಕೂಡ ಹೇಳಬೇಕಿತ್ತು ಅಂತ ಅಂದಿದ್ದೀರಿ. ಹಾಗೆ ಮೊರಾರ್ಜಿ ದೇಸಾಯಿ ಭಾರತದ ರಾ ಏಜೆಂಟರನ್ನ ಪಾಕಿಸ್ತಾನಕ್ಕೆ ಹಿಡಿದುಕೊಟ್ರು, ಆ ಸರ್ಕಾರಕ್ಕೆ ಬಿಜೆಪಿ ಬೆಂಬಲವನ್ನು ಕೊಟ್ಟಿತ್ತು ಅಂತ ಕೂಡ ಕೆಲವರು ಕಾಮೆಂಟ್ ಅನ್ನು ಮಾಡಿದಿರಿ. ಇಲ್ಲಿ ಸ್ವಲ್ಪ ನಿಮ್ಮ ಮಾಹಿತಿಯನ್ನ ಸರಿ ಮಾಡ್ಬಿಡ್ತೀನಿ. ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದು 1977ರಲ್ಲಿ, ಬಿಜೆಪಿ ಹುಟ್ಟಿದ್ದು 1980ರಲ್ಲಿ. ಇನ್ನು ಅವತ್ತಿಗೆ ಜನಸಂಘ ಅಂತ ಒಂದಿತ್ತು, ಅದು ಕೂಡ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗೋ ಹೊತ್ತಿಗಿರಲಿಲ್ಲ. ಎಮರ್ಜೆನ್ಸಿಯ ನಂತರ ಜನಸಂಘ ಜನತಾ ಪಕ್ಷದಲ್ಲಿ ವಿಲೀನ ಆಯಿತು. ಅವತ್ತು ಯಾರ್ಯಾರು ಇಂದಿರಾ ಗಾಂಧಿಯವರನ್ನ ಅವರ ಎಮರ್ಜೆನ್ಸಿಯನ್ನ ವಿರೋಧಿಸಿದ್ರೋ ಅವರೆಲ್ಲ ಒಂದುಗೂಡಿ ಆ ಚುನಾವಣೆಯನ್ನು ಎದುರಿಸಿದ್ರು ಮತ್ತು ಆ ಚುನಾವಣೆಯಲ್ಲಿ ಗೆದ್ದ ನಂತರ ಮೊರಾರ್ಜಿ ದೇಸಾಯಿ ಈ ದೇಶದ ಪ್ರಧಾನಿ ಕೂಡ ಆದರು. ಇನ್ನು ಈ ಮೊರಾರ್ಜಿ ದೇಸಾಯಿ ಆದರೂ ಯಾರು? ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿದ್ದವರು, ಬಾಂಬೆ ಪ್ರಾವಿನ್ಸ್ನ ಮುಖ್ಯಮಂತ್ರಿಯಾಗಿದ್ರು, ನೆಹರು ಅವರ ಕಾಲದಲ್ಲಿ ಹಣಕಾಸು ಸಚಿವರಾಗಿದ್ರು. ನೆಹರು ನಂತರ ಪ್ರಧಾನಿ ಆಗೋದಕ್ಕೆ ಕೂಡ ಪ್ರಯತ್ನ ಪಟ್ಟರು, ಆದರೆ ಸಾಧ್ಯ ಆಗಲಿಲ್ಲ. ಆನಂತರ ಶಾಸ್ತ್ರಿ ಅವರ ನಂತರವೂ ಪ್ರಧಾನಿ ಆಗಬೇಕು ಅಂದ್ಕೊಂಡ್ರು, ಕಾಂಗ್ರೆಸ್ ಇವರಿಗೆ ಅವಕಾಶವನ್ನು ಕೊಡಲಿಲ್ಲ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ದೇಸಾಯಿ ಹಣಕಾಸಿನ ಸಚಿವರು ಹಾಗೂ ಉಪ ಪ್ರಧಾನಿ ಕೂಡ ಆದರು. ಆದರೆ ಹಣಕಾಸು ಖಾತೆಯನ್ನು ಕಿತ್ತುಕೊಂಡ ಇಂದಿರಾ ಗಾಂಧಿ ಬರೀ ಉಪ ಪ್ರಧಾನಿಯಾಗಿ ಮುಂದುವರಿರಿ ಅಂತ ಹೇಳಿದ ಮೇಲೆ ದೇಸಾಯಿ ರಾಜೀನಾಮೆಯನ್ನು ಕೊಟ್ಟು ಹೊರಬಂದರು. ಎಮರ್ಜೆನ್ಸಿ ನಂತರದ ಚುನಾವಣೆಗಳಲ್ಲಿ ಇಂದಿರಾ ಅವರ ಕಾಂಗ್ರೆಸ್ ಸೋತೋಯ್ತು, ಅವರ ವಿರೋಧಿಗಳು ಗೆದ್ರು. ಆ ಸಂದರ್ಭದಲ್ಲಿ ಪಾಪ ಪ್ರಧಾನಿ ಆಗೋದಿಕ್ಕೆ ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ರಲ್ಲ ಮೊರಾರ್ಜಿ ದೇಸಾಯಿ, ಅವರ ಅದೃಷ್ಟ ಖುಲಾಯಿಸ್ತು. ಅವರು ಪ್ರಧಾನಿನೂ ಆದ್ರು. ಹೊಗಳಿಕೆಗೆ ತುಂಬಾ ಬಲಿಯಾಗ್ತಾ ಇದ್ದ ಮನುಷ್ಯ ಪಾಕಿಸ್ತಾನದ ಜೊತೆ ಶಾಂತಿ ಸ್ಥಾಪಿಸಿಬಿಟ್ರೆ ಇತಿಹಾಸದ ಪುಟದಲ್ಲಿ ಚಿರಸ್ಥಾಯಿಯಾಗಿ ಉಳ್ಕೊಂಡು ಬಿಡ್ತೀನಿ ಅಂತ ಅಂದುಕೊಂಡ್ರೋ ಏನೋ. ಜಿಯಾ ಉಲ್ ಹಕ್ ಅನ್ನೋ ವಂಚಕನ ಬೆಣ್ಣೆ ಮಾತಿಗೆ ದೇಸಾಯಿ ಮರಳಾದ್ರು. ಭಾರತದ ಬೇಹುಗಾರರ ದೊಡ್ಡ ಪಡೆ ಪಾಕಿಸ್ತಾನದ ಬಲೆಗೆ ಬೀಳೋದಕ್ಕೆ ಕಾರಣ ಆದ್ರು. ನಿಮಗೆ ಗೊತ್ತಿರಲಿ, ಪಾಕಿಸ್ತಾನದ ಅತ್ಯುನ್ನತ ಪ್ರಶಸ್ತಿ ಅನ್ನಿಸಿಕೊಳ್ಳುವ ನಿಶಾನಿ ಪಾಕಿಸ್ತಾನ್ ಅನ್ನೋ ಪ್ರಶಸ್ತಿಯನ್ನ ಕೂಡ ಈ ಪ್ರಧಾನಿಗೆ ಪಾಕಿಸ್ತಾನ ಕೊಡೋ ಮೂಲಕ ರಾನ ಸರ್ವನಾಶ ಮಾಡಿದ್ದಕ್ಕೆ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ ಹೇಳಿತು. ಭಾರತ ಯಾವತ್ತಿಗೂ ಮರೆಯಲಾಗದ ಪ್ರಧಾನಿಗಳ ಪೈಕಿ ಈ ಮೊರಾರ್ಜಿ ದೇಸಾಯಿ ಕೂಡ ಒಬ್ಬರಾದ್ರು. ಇತಿಹಾಸದ ಪುಟಗಳಲ್ಲಿ ತಮ್ಮ ಜಾಗನ ಕಾಯಂ ಮಾಡ್ಕೊಂಡ್ರು. ಇನ್ನು ಅವರವತ್ತು ಕೊಟ್ಟ ಮಾಹಿತಿ ಹೇಗಿತ್ತು, ಅದರಿಂದ ಏನೆಲ್ಲ ಅನಾಹುತಗಳಾದವು ಅನ್ನೋ ಬಗ್ಗೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ದುರಂಧರ್ ಸಿನಿಮಾದಲ್ಲಿ ಈ ಮೊರಾರ್ಜಿ ದೇಸಾಯಿ ಬಗ್ಗೆ ಕೂಡ 1 ನಿಮಿಷ ಹೇಳಬಹುದಿತ್ತೇನೋ, ಯಾಕೆ ಹೇಳಲಿಲ್ಲ ಅನ್ನೋದನ್ನ ಸಿನಿಮಾ ತಂಡ, ಆ ಸಿನಿಮಾದ ನಿರ್ದೇಶಕರು ಬೇಕಿದ್ರೆ ಹೇಳಿಕೊಳ್ಳಿ. ಇನ್ನು ಮೊರಾರ್ಜಿ ದೇಸಾಯಿ ಮಾಡಿದ ಕೆಲಸಗಳು, ಅದರಿಂದ ಭಾರತಕ್ಕಾದ ಮಹಾನಷ್ಟದ ಬಗ್ಗೆ ಹೇಳಿದ್ರೆ ಅದೇ ಒಂದು ಸಪರೇಟ್ ಸಿನಿಮಾನೂ ಆಗತ್ತೆ. ಇನ್ನು ಗೆಳೆಯರೆ, ಸಾಕಷ್ಟು ಜನ ಕೇಳಿರೋದು ಡಿಮಾನಿಟೈಸೇಷನ್ ಬಗ್ಗೆ. ಡಿಮಾನಿಟೈಸೇಷನ್ ಅನ್ನೋದು ಒಂದು ಫೇಲ್ಯೂರ್ ಪ್ರಾಜೆಕ್ಟು, ಅದರಿಂದ ಸಾಕಷ್ಟು ಜನ ಬೀದಿಗೆ ಬಿದ್ರು ಅಂತ ಕೂಡ ಒಂದಷ್ಟು ಜನ ಕಾಮೆಂಟ್ ಮಾಡಿದಿರಿ. ಡಿಮಾನಿಟೈಸೇಷನ್ ಮತ್ತು ಅದರ ಎಫೆಕ್ಟ್ಗಳ ಬಗ್ಗೆ ನಿಮ್ಮ ಜೊತೆ ಒಂದಷ್ಟು ವಿಷಯಗಳನ್ನ ನಾನು ಕೂಡ ಹಂಚ್ಕೋಬೇಕಿದೆ. ಸ್ನೇಹಿತರೆ, ಡಿಮಾನಿಟೈಸೇಷನ್ ಈ ಪದ ಕಿವಿ ಮೇಲೆ ಬಿದ್ದರೆ ಸಾಕಷ್ಟು ಜನ ಇವತ್ತಿಗೂ ಬೆಚ್ಚಿ ಬೀಳ್ತಾರೆ. ನವೆಂಬರ್ 8ರ ರಾತ್ರಿ 8 ಗಂಟೆಗೆ ಟಿವಿ ಸ್ಕ್ರೀನ್ ಮೇಲೆ ಬಂದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇನ್ನು ಮುಂದೆ 500 ಹಾಗೂ 1000 ಮುಖಬೆಲೆಯ ನೋಟುಗಳಿಗೆ ಮಾನ್ಯತೆ ಇರೋದಿಲ್ಲ, ಅವುಗಳನ್ನ ಬ್ಯಾಂಕ್ಗಳಿಗೆ ಹಿಂತಿರುಗಿಸಿ ಕೊಟ್ಟುಬಿಡಿ, ನಮಗೆ 56 ದಿನಗಳ ಕಾಲಾವಕಾಶ ಕೊಡಿ, ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಅದರ ಎಫೆಕ್ಟ್ ಹೇಗಿರಬಹುದು ಅನ್ನೋದರ ಊಹೆ ಇತ್ತು ಅನ್ಸುತ್ತೆ.
ಅದು ಹಾಗೆ ಆಯ್ತು. ಈ ಡಿಮಾನಿಟೈಸೇಷನ್ ಆದ ರಾತ್ರಿ ನಾನು ಮುಂಬೈಯಲ್ಲಿದ್ದೆ. ಬೆಳಗ್ಗೆ ಇಂಪಾರ್ಟೆಂಟ್ ಮೀಟಿಂಗು. ಮುಂಬೈ ಜನ ಟೈಮಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರೇ ಕ್ಯಾಬ್ ಕಳುಹಿಸಿದ್ರು. ತಿಂಡಿ ತಿನ್ನೋದಕ್ಕೆ ಟೈಮ್ ಇರಲಿಲ್ಲ. ಮೀಟಿಂಗ್ ಅನ್ನು ಅಟೆಂಡ್ ಮಾಡಿ ಅಲ್ಲೇ 2-3 ಕಾಫಿನೂ ಆಯ್ತು. ಹಸಿವು ಹೆಂಗೋ ಮ್ಯಾನೇಜ್ ಆಯ್ತು. ಮೀಟಿಂಗ್ ಮುಗಿಸಿ ಹೊರ ಬಂದೆ. ಹೊಟ್ಟೆ ತಾಳ ಹಾಕೋದಕ್ಕೆ ಶುರು ಮಾಡಿತ್ತು. ಊಟ ಮಾಡ್ಕೊಂಡು ಹೋಗಿ ಅಂತ ಅವ್ರು ಹೇಳಿದ್ರು. ಆದ್ರೆ ನಾನೇ ಬೇಡ ಬೇಡ ಅಂತ ಬಿಂಕದ ನಾಟಕನೂ ಆಡಿದ್ದೆ. ಈಗ ಹಸಿವು. ಹತ್ತಿರದ ಹೋಟೆಲ್ಗೆ ಹೋದ್ರೆ ಅಲ್ಲಿ ಹೊರಗೆ ಬೋರ್ಡು 500,000 ನೋಟುಗಳು ನಡೆಯೋದಿಲ್ಲ ಅಂತ. ನನ್ನ ಹತ್ರ ಅದು ಬಿಟ್ರೆ ಬೇರೆ ಯಾವ ನೋಟುಗಳು ಇರಲಿಲ್ಲ. ಸರಿ, ಇವತ್ತಿನ ಹಣೆ ಬರ ಇಷ್ಟೇ ಅಂದ್ಕೊಂಡು ಅಲ್ಲಿಂದ ಆ ಕಂಪನಿ ಕಾರಲ್ಲೇ ಏರ್ಪೋರ್ಟ್ಗೂ ಬಂದೆ. ಅಲ್ಲಿ 500,000 ನೋಟುಗಳು ಚಲಾವಣೆ ಆಗ್ತಾ ಇದ್ವು. ಹೊರಗಡೆ 50 ರೂಪಾಯಿಗೆ ಸಿಗೋ ಬರ್ಗರ್ಗೆ ಏರ್ಪೋರ್ಟಲ್ಲಿ 450 ರೂಪಾಯಿ ಕೊಡಬೇಕಾಯ್ತು. ಆದರೂ ಸ್ವಲ್ಪ ಚಿಲ್ಲರೆ ಸಿಗುತ್ತೆ ಅಂತ ಹೇಳಿ 1,000 ರೂಪಾಯಿ ನೋಟನ್ನು ಕೊಟ್ಟು ಉಳಿದ ಚಿಲ್ಲರೆಯನ್ನ 100ಗಳಲ್ಲೇ ಕೊಡಬೇಕು ಅಂತ ಹೇಳಿ ಆ ಚಿಲ್ಲರೆಯನ್ನ ಜೇಬಿಗೆ ಹಾಕೊಂಡು ಕಾಸ್ಟ್ಲಿಯೆಸ್ಟ್ ಬರ್ಗರ್ ಅನ್ನ ಹೊಟ್ಟೆಗೆ ಹಾಕೊಂಡ್ರೆ ಆ ಹಸಿವಲ್ಲೂ ಏನೋ ಒಂಥರ ಖುಷಿ. ಮೋದಿ ಅವರ ನೋಟ್ ಬ್ಯಾನ್ ನನ್ನನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ಉಪವಾಸ ಕೆಡಿಸ್ತು. ಅಲ್ಲಿಂದ ವಾಪಸ್ಸು ಬಂದ 5 ದಿನಕ್ಕೆ ನಾನು ಮೀಟಿಂಗ್ ಮಾಡ್ಕೊಂಡು ಬಂದಿದ್ನಲ್ಲ, ಆ ಕಂಪನಿ ಅವರು ನನಗೆ ಕೊಡಬೇಕಿದ್ದ ಪ್ರಾಜೆಕ್ಟ್ ಕೆಲಸವನ್ನು ಪೋಸ್ಟ್ಪೋನ್ ಮಾಡಿದ್ರು. ಅದಕ್ಕೆ ಕಾರಣ ನೋಟ್ ಬ್ಯಾನ್. ಅವರ ವ್ಯಾಪಾರಗಳು ಏನಾಗುತ್ತೋ ಅನ್ನೋ ಆತಂಕ, ಭಯ ಅವರಿಗೆ ಶುರುವಾಗಿತ್ತು. ಇನ್ನು ಬೆಂಗಳೂರಲ್ಲಿ ಬ್ಯಾಂಕ್ಗಳ ಮುಂದೆ ಮೈಲಿಗಟ್ಟಲೆ ಕ್ಯೂ ಇತ್ತು. ತಮ್ಮ ಹತ್ರ ಇರೋ ಹಣನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋರು ಒಂದು ಕಡೆ ಆದರೆ, ಬ್ಯಾಂಕಲ್ಲಿದ್ದ ತಮ್ಮದೇ ಹಣವನ್ನು ಬಿಡಿಸ್ಕೊಳ್ಳೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಬಿಸಿಲನ್ನು ಕೂಡ ಲೆಕ್ಕಿಸದೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದವರು ಮತ್ತೊಂದು ಕಡೆ. ಅಲ್ಲಿ ನೋಟ್ ಬ್ಯಾನ್ ಮಾಡೋ ಮೊದಲು ಬೇಕಾದಷ್ಟು ಹೊಸ ನೋಟುಗಳನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗಿರಲಿಲ್ಲ. ಅದು ಆರ್ಥಿಕತೆಯ ಮೇಲೆ ನಡೆದ ಸರ್ಜಿಕಲ್ ಸ್ಟ್ರೈಕು. ಅದರ ಬಗ್ಗೆ ಯಾರಿಗೂ ಸಣ್ಣದೊಂದು ಸುಳಿವು ಕೂಡ ಕೊಡದ ಹಾಗೆ ಪ್ರಧಾನಿ, ಹಣಕಾಸು ಸಚಿವರು, ಗೃಹ ಸಚಿವರು ಮತ್ತು ರಕ್ಷಣಾ ಸಚಿವರು ತಗೊಂಡ ತುರ್ತು ನಿರ್ಧಾರ ಅದು ಅಂತ ಹೇಳಲಾಯಿತು. ಹೀಗಾಗಿ ಅಲ್ಲಿ ತಯಾರಿಗಳಾಗಿರಲಿಲ್ಲ. ಸೊ ಹಣ ಸಿಗದೆ ಸಾಕಷ್ಟು ಜನ ಸಮಸ್ಯೆಗೆ ತುತ್ತಾಗಬೇಕಾಗಿ ಬಂತು. ಸಾಕಷ್ಟು ದಿನ ಅದೇ ಥರದ ಪರಿಸ್ಥಿತಿ ಇತ್ತು. ನಿಭಾಯಿಸೋದಕ್ಕೆ ಬರದೇ ಇದ್ರೆ ಇಂಥವನ್ನೆಲ್ಲ ಯಾಕ್ರಿ ಮಾಡಬೇಕು ಅಂತಲೇ ನಮಗೆ ಕೂಡ ಅನ್ನಿಸ್ತಾ ಇತ್ತು. ಬೇಕಿತ್ತಾ ಇದೆಲ್ಲ ಅಂತ ಅದೆಷ್ಟು ಬಾರಿ ನಾನೇ ಕಂಡವರ ಮುಂದೆಲ್ಲ ಹೇಳಿದ್ನೋ ಏನೋ. ಆದರೆ ಜನ ಅದನ್ನು ಸಹಿಸ್ಕೊಂಡ್ರು. ಇನ್ನು ಕೆಲವರ ನಂಬಿಕೆ ಎಷ್ಟಿತ್ತು ಅಂದರೆ, ಲಾರಿಗಳ ಮೇಲೆ, ಆಟೋಗಳ ಮೇಲೆ ಬಡವಾ ನೀನು ಮಡಗದಂಗಿರು, ಶ್ರೀಮಂತ ನಿನಗೆ ಮೋದಿ ಮಡಗತಾನಿರು ಅನ್ನೋ ಥರದ ಸ್ಲೋಗನ್ಗಳು ಬೇರೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು. ಅವ್ರು ಯಾರು ಯಾವ ಪಕ್ಷದ ಕಾರ್ಯಕರ್ತರು ಆಗಿರಲಿಲ್ಲ. ಜಸ್ಟ್ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇಟ್ಟುಕೊಂಡಿದ್ದ ಈ ದೇಶದ ಬಡ ಮತ್ತು ದುಡಿಯುವ ವರ್ಗ ಅದಾಗಿತ್ತು. ಈ ನಡುವೆ ಈ ಡಿಮಾನಿಟೈಸೇಷನ್ ಅನ್ನು ಮಾಡಿರೋದೇ ಉತ್ತರ ಪ್ರದೇಶದ ಚುನಾವಣೆಗಳ ಸಲುವಾಗಿ. ಅಲ್ಲಿನ ಪಕ್ಷಗಳು 100 ಕೋಟಿ ರೂಪಾಯಿ ಹಣನ ಇಟ್ಟುಕೊಂಡು ಕಾಯ್ತಾ ಇವೆ. ಅದೆಲ್ಲವೂ ಕೂಡ ಚುನಾವಣೆಯಲ್ಲಿ ಖರ್ಚಾಗುತ್ತೆ, ಮತಗಳನ್ನ ಖರೀದಿ ಮಾಡ್ತಾರೆ. ಹಿಂಗಾಗಿ ಅದೆಲ್ಲವನ್ನ ವಾಪಸ್ಸು ಬರೋ ಹಾಗೆ ಮಾಡಿಬಿಟ್ರೆ, ಪ್ರತಿಪಕ್ಷಗಳ ಕೈಯಲ್ಲಿ ಕಾಸೇ ಇಲ್ಲದಂಗೆ ಮಾಡಿಬಿಟ್ರೆ ಬಿಜೆಪಿ ಸುಲಭವಾಗಿ ಚುನಾವಣೆಯನ್ನ ಗೆದ್ದು ಬಿಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈ ಡಿಮಾನಿಟೈಸೇಷನ್ ಅನ್ನ ಮಾಡಿದ್ದಾರೆ ಅಂತ ಹೇಳೋರ ಸಂಖ್ಯೆ ಕೂಡ ಅವತ್ತು ಕಡಿಮೆ ಏನಿರಲಿಲ್ಲ. ಅಲ್ಲಿ 1 ತಿಂಗಳು ಕಳೀತು, 2 ತಿಂಗಳುಗಳು ಕಳೆದ್ವು. ಅಷ್ಟರಲ್ಲಿ ನಾನು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ಬ್ಯಾಂಕಿಂದ ಖರ್ಚಿಗೊಂದಷ್ಟು ಕಾಸು ತಗೊಂಡು ಬಂದಿದ್ದೆ. ದಿನ ಕಳೆದಂತೆ ಹೊಸ ನೋಟುಗಳು ಶುರುವಾದವು. ಜನ ತಾವು ಪಟ್ಟ ಕಷ್ಟನ ಕೂಡ ಮರಿತಾ ಹೋದ್ರು. ಭಾರತ ಹಾಗೆ ಕಣ್ರಿ, ಅವರು ಎಲ್ಲ ಕಷ್ಟಗಳನ್ನು ಬೇಗ ಮರೆತು ಬಿಡ್ತಾರೆ, ಮತ್ತೆ ಯಾರದ್ದೋ ಮಾತಿಗೆ ಮರಳಾಗ್ತಾ ಹೋಗ್ತಾರೆ. ಆ ನಂತರದಲ್ಲಿ ಈ ಡಿಮಾನಿಟೈಸೇಷನ್ ಪಾಸ್ ಆಯ್ತಾ ಫೇಲ್ ಆಯ್ತಾ ಅನ್ನೋ ಬಗ್ಗೆ ಪ್ರಶ್ನೆಗಳು, ಚರ್ಚೆಗಳು ಶುರುವಾದವು. RBI ತಾನು ಮುದ್ರಿಸಿದ್ದ ನೋಟುಗಳ ಪೈಕಿ 99.3% ನೋಟುಗಳು ರಿಟರ್ನ್ ಆಗಿವೆ ಅಂತ ಹೇಳ್ತು. ಅಲ್ಲಿ ಒಟ್ಟು ಚಲಾವಣೆಯಲ್ಲಿದ್ದ 15,40,000 ಕೋಟಿ ರೂಪಾಯಿಗಳ ಪೈಕಿ 15,31,000 ಕೋಟಿ ರೂಪಾಯಿಗಳಷ್ಟು ಹಣ ಬ್ಯಾಂಕ್ಗಳಿಗೆ ವಾಪಸ್ಸು ಬಂದಿತ್ತು. ಇನ್ನು 10ರಿಂದ 11,000 ಕೋಟಿ ರೂಪಾಯಿಗಳಷ್ಟು ಹಣ ಮಾತ್ರ ಬ್ಯಾಂಕ್ಗಳಿಗೆ ವಾಪಸ್ಸು ಬರಲಿಲ್ಲ. ಅದಕ್ಕೆ ಕೂಡ ನಾನಾ ಕಾರಣಗಳನ್ನು ಕೊಡಲಾಯಿತು. ಆ ಹಣ ನಾಶ ಆಗಿರಬಹುದು, ನೋಟುಗಳು ಹರಿದೋಗಿರಬಹುದು, ಎಲ್ಲೋ ಸಿಕ್ಕಾಕೊಂಡಿರಬಹುದು, ಹೀಗೆ ನಾನಾ ರೀತಿಯಲ್ಲಿ ಹೇಳಿದ್ರು. ಇದೆಲ್ಲವನ್ನ ಗಮನಿಸಿದಾಗ ಕಪ್ಪು ಹಣ ಎಷ್ಟಿತ್ತು, ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಕಾಡೋದಕ್ಕೆ ಶುರು ಆಯಿತು. ಕೆಲ ಮೂಲಗಳು ಅಧಿಕಾರಸ್ಥರು, ರಾಜಕಾರಣಿಗಳು, ಶ್ರೀಮಂತರು ತಮ್ಮ ಬಳಿ ಇಟ್ಟುಕೊಂಡಿದ್ದ ಕಂತೆ ಕಪ್ಪು ಹಣನ ಬೇರೆ ಬೇರೆ ಅಕೌಂಟ್ಗಳ ಮೂಲಕ, ಬೇನಾಮಿಗಳ ಮೂಲಕ ಬ್ಯಾಂಕಿಗೆ ಹಾಕಿಸಿದ್ದಾರೆ ಅಂತ ಹೇಳಿದ್ರು. ಇಷ್ಟಾದರೂ ಅಲ್ಲಿ ಕಪ್ಪು ಹಣ ಎಲ್ಲೂ ಸಿಗಲಿಲ್ಲ. ಹೀಗಾಗಿ ವಿಪಕ್ಷಗಳು ಇದನ್ನ ಫೇಲ್ಯೂರ್ ಅಂತ ಕರೆದ್ವು. ಅಂತಾರಾಷ್ಟ್ರೀಯವಾಗಿ BBC ಅಂತ ಚಾನೆಲ್ಗಳು ಕೂಡ ಇದನ್ನ ವಿಫಲ ಮಾಡೆಲ್ ಅಂತಲೇ ಹೇಳಿದ್ವು. ಇಲ್ಲಿ ಡಿಮಾನಿಟೈಸೇಷನ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಯ್ತೋ ಗೊತ್ತಿಲ್ಲ. ಆದ್ರೆ ಇದರ ನಂತರ ಭಾರತದಲ್ಲಿ ಹಣಕಾಸಿನ ಟ್ರಾನ್ಸಾಕ್ಷನ್ ಸಿಸ್ಟಮ್ ಬದಲಾಯಿತು. ಹೊಸ ನೋಟುಗಳು ಬಂದವು. ಅದರ ಜೊತೆ ಇಂಟರ್ನೆಟ್ ಕ್ರಾಂತಿಯಾಗಿ ಭಾರತದ ಮೂಲೆ ಮೂಲೆಯಲ್ಲಿ ಡಿಜಿಟಲ್ ಪೇಮೆಂಟ್ ಶುರುವಾಯಿತು. 1000 ರೂಪಾಯಿಯ ನೋಟುಗಳನ್ನು ಬ್ಯಾನ್ ಮಾಡಿದರೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಬರೀ 50, 100ರ ನೋಟುಗಳಲ್ಲಿ ಕೋಟಿ ಹಣ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಭಾರತ ಪ್ರಾಮಾಣಿಕ ದೇಶ ಆಗಿಬಿಡುತ್ತೆ ಅಂತ ನನ್ನಂತ ಕೆಲ ಮೂರ್ಖರು ಭ್ರಮೆಯನ್ನು ಕೂಡ ಇಟ್ಟುಕೊಂಡಿದ್ರು. ಆದರೆ 1000 ರೂಪಾಯಿಯ ನೋಟಿನ ಜಾಗಕ್ಕೆ 2000ದ ನೋಟು ಬಂತು, 500ರ ಹೊಸ ನೋಟು ಬಂತು. ಭ್ರಷ್ಟಾಚಾರ ನಿಲ್ಲಲೂ ಇಲ್ಲ, ಕಡಿಮೆ ಕೂಡ ಆಗಲಿಲ್ಲ.
ನಮ್ಮ ಕರ್ನಾಟಕದಲ್ಲಿ ಅದೆಷ್ಟೋ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಕೋಟ್ಯಂತರ ರೂಪಾಯಿ ಹಾರ್ಡ್ ಕ್ಯಾಶ್ ಸಿಕ್ತು. ಅದೆಷ್ಟೋ ಅಧಿಕಾರಿಗಳು ಹಣದ ಹಾಸಿಗೆಯನ್ನು ಮಾಡಿಕೊಂಡು ಮಲಗುತ್ತಾ ಇದ್ದವರು ಇದ್ರು. ಬಾತ್ರೂಮುಗಳಲ್ಲಿ, ಚರಂಡಿ ಪೈಪುಗಳಲ್ಲಿ ಕೂಡ ಕಂತೆ ಹಣ ಇಟ್ಕೊಂಡವರು ಸಿಕ್ಕಿ ಬಿದ್ರು. ಈಗಲೂ ಸಿಕ್ಕಿ ಬೀಳ್ತಲೇ ಇದ್ದಾರೆ. ರಾಜಕಾರಣಿಗಳು ಕೋಟ್ಯಂತರ ರೂಪಾಯಿ ಹಣನ ವರ್ಗಾಯಿಸಿದ್ರು. ಅದರಲ್ಲೂ ಕೋಆಪರೇಟಿವ್ ಬ್ಯಾಂಕ್ಗಳು ರಾಜಕಾರಣಿಗಳ ಕೈಯಲ್ಲೇ ಇದ್ವು. ಅಲ್ಲಿ ಹಣ ವರ್ಗಾವಣೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೀತು. ರಾಷ್ಟ್ರೀಕೃತ ಬ್ಯಾಂಕುಗಳ ಕೆಲ ಮ್ಯಾನೇಜರ್ಗಳು ಕೂಡ ಈ ನೋಟ್ ಬ್ಯಾನ್ ಟೈಮಲ್ಲಿ ಶ್ರೀಮಂತರಾದ್ರು ಅಂತ ಹೇಳಲಾಗುತ್ತೆ. ಇನ್ನು ಕ್ಯಾಶ್ ವಹಿವಾಟೆ ಮಾಡ್ತಾ ಇದ್ದ ಕೆಲ ಸಂಸ್ಥೆಗಳು ನಷ್ಟಕ್ಕೀಡಾದವು, ವ್ಯಾಪಾರಗಳನ್ನು ಕಳ್ಕೊಂಡ್ವು. ಅದರಿಂದ ದೊಡ್ಡ ಪ್ರಮಾಣದ ಉದ್ಯೋಗ ನಷ್ಟ ಕೂಡ ಆಯಿತು. ಒಟ್ಟಾರೆ ನೋಟ್ ಬ್ಯಾನ್ ಭಾರತದಲ್ಲಿ ಯಾವ ಬದಲಾವಣೆಯನ್ನು ತರಲಿಲ್ಲ ಅಂತಲೇ ಸಾಕಷ್ಟು ಜನ ಇವತ್ತಿಗೂ ಹೇಳ್ತಾರೆ. ಆದರೆ ಅಲ್ಲಿ ನಮಗೆ ಗೊತ್ತಿಲ್ಲದ ಒಂದಷ್ಟು ನೆಗೆಟಿವ್ ಮತ್ತು ಪಾಸಿಟಿವ್ ಬದಲಾವಣೆಗಳು ಕೂಡ ಆಗೋದ್ವು. ಅಷ್ಟರಲ್ಲೇ ಪಾಕಿಸ್ತಾನದಿಂದ ಬೇರೆಯದ್ದೇ ರೀತಿಯ ಸುದ್ದಿಗಳು ಬರೋದಕ್ಕೆ ಶುರುವಾಗಿದ್ವು. ಅಲ್ಲಿನ ಕೋಟಾ ನೋಟ್ ಕಿಂಗ್ ಪಿನ್ ಅಂತಲೇ ಕರೆಸ್ಕೊಳ್ತಾ ಇದ್ದ ಕನಾನಿ ಅಂಡ್ ಕಾಲಿಯಾ ಸಾಮ್ರಾಜ್ಯ ನಾಶ ಆಯಿತು. ಕನಾನಿ ಕರಾಚಿಲಿ ತನ್ನದೇ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸಾವನ್ನಪ್ಪದ. ಹಾಗೆ ಪಾಕಿಸ್ತಾನದಲ್ಲಿ ಭಾರತದ ನಕಲಿ ಕರೆನ್ಸಿ ನೋಟುಗಳು ಪ್ರಿಂಟ್ ಆಗ್ತಾ ಇದ್ವು ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಹೊರಬೀಳೋದಕ್ಕೆ ಶುರು ಆದವು. ಭಾರತ ಯಾವ ಕಂಪನಿಯಿಂದ ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡೋದಕ್ಕೆ ಪೇಪರನ್ನು ತರಿಸ್ಕೊಳ್ತಾ ಇತ್ತೋ ಅದೇ ಕಂಪನಿಯಿಂದಲೇ ಪಾಕ್ ಕೂಡ ಕರೆನ್ಸಿ ಪೇಪರನ್ನು ತರಿಸ್ಕೊಳ್ತಾ ಇತ್ತು. ಡೆಲಾರು ಅನ್ನೋದು ಆ ಕಂಪನಿಯ ಹೆಸರು. ಬ್ರಿಟನ್ ಮೂಲದ ಕಂಪನಿ ಅದು. ಎರಡೂ ದೇಶಗಳಿಗೆ ಒಂದೇ ರೀತಿಯ ಪೇಪರನ್ನು ಕೊಡ್ತಾ ಇದ್ದದ್ದು ಇದೇ ಡೆಲಾರು ಕಂಪನಿ. ಇನ್ನು ನಮ್ಮ ನೋಟುಗಳ ಅಚ್ಚುಗಳು ಕೂಡ ಪಾಕಿಸ್ತಾನದಲ್ಲಿ ಸಿಕ್ಕಿದ್ವು. ಅದನ್ನು ಭಾರತದ ಪ್ರತಿಷ್ಠಿತ ರಾಜಕಾರಣಿಯಿಂದಲೇ ಪಾಕಿಗಳು ಪಡ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಅಲ್ಲಿ ಹೊರಬಿದ್ವು. ಆದರೆ ಸಾಕಷ್ಟು ಮಾಹಿತಿಗಳು ಎಲ್ಲ ಜನರನ್ನು ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ. ಸುದ್ದಿಗಳು ಸಿನಿಮಾದಷ್ಟು ಎಫೆಕ್ಟಿವ್ ಆಗಿರೋದೂ ಇಲ್ಲ. ಆದರೆ ದುರಂಧರ ಸಿನಿಮಾ ನೋಡಿದಾಗ ಇದೆಲ್ಲವನ್ನು ಕೂಡ ನಾವು ಈ ಹಿಂದೆ ಕೇಳಿದ್ವಲ್ಲ ಅಂತ ಜನರಿಗೆ ಅನ್ನಿಸೋದಕ್ಕೆ ಶುರು ಮಾಡ್ತು. ಕೆಲವರು ಡೆಲಾರು ಕಂಪನಿಯ ಹಿನ್ನೆಲೆಯನ್ನು ಹುಡುಕಿದ್ರು. ಇಂಥವರೇ ಆ ರಾಜಕಾರಣಿ ಅನ್ನೋ ಪೋಸ್ಟುಗಳನ್ನು ಕೂಡ ಹಾಕೋದಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಪೋಸ್ಟುಗಳನ್ನು ಹಿಡ್ಕೊಂಡು ನಾನು ಆ ರಾಜಕಾರಣಿಯ ಹೆಸರನ್ನು ಹೇಳೋದಿಕ್ಕೆ ಹೋಗೋದಿಲ್ಲ. ಪುರಾವೆಗಳಿಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದನ್ನೇ ಹೇಳ್ತಾ ಹೋದ್ರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ಗೂ ನಮಗೂ ವ್ಯತ್ಯಾಸ ಇರೋದಿಲ್ಲ. ಹಿಂಗಾಗಿ ಯಾರು ಆ ರಾಜಕಾರಣಿ ಅನ್ನೋ ಬಗ್ಗೆ ನಾನೇನು ಮಾತಾಡೋದಿಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಆ ಎಲ್ಲ ಘಟನೆಗಳನ್ನ ಲಿಂಕ್ ಮಾಡಿ ಒಂದು ಕಥೆಯನ್ನ ಸಿನಿಮಾ ತಂಡ ಮಾಡಿದೆ. ಆ ಸಿನಿಮಾನ ನೀವು ನೋಡಿದಿರಿ. ಇಲ್ಲಿ ನೇಪಾಳದ ಮೂಲಕ ಕೋಟಾ ನೋಟುಗಳು ಬರ್ತಾ ಇದ್ವು. ಡಿ ಕಂಪನಿ ಅದನ್ನು ಆಪರೇಟ್ ಮಾಡ್ತಾ ಇತ್ತು. ಉತ್ತರ ಪ್ರದೇಶದ ರೌಡಿ ರಾಜಕಾರಣಿಗಳು ಡಿಸ್ಟ್ರಿಬ್ಯೂಷನ್ ಕೆಲಸ ಮಾಡ್ತಾ ಇದ್ರು. ಈ ಯಾವ ಮಾಹಿತಿಯನ್ನು ಯಾರು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇನ್ನು ಅತೀಕ್ ಅಹಮದ್ ಅನ್ನೋ ಗ್ಯಾಂಗ್ಸ್ಟರ್ ಕಮ್ ಪೊಲಿಟಿಷಿಯನ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಅವನು ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಬಾಯ್ಬಿಟ್ಟಿದ್ದ ಅಂತ ಹೇಳಲಾಗುತ್ತೆ. ಹೀಗಾಗಿ ಈ ಡಿಮಾನಿಟೈಸೇಷನ್ ಅನ್ನೋದನ್ನ ಅವತ್ತು ಭಾರತದ ಸರ್ಕಾರ ಕೇವಲ ಕಪ್ಪು ಹಣದ ವಿರುದ್ಧ ದಾಳಿಗೆ ಬಳಸ್ತಾ ಅಥವಾ ನಕಲಿ ನೋಟುಗಳನ್ನು ಭಾರತಕ್ಕೆ ಕಳುಹಿಸ್ತಾ ಭಾರತದ ಮೇಲೆ ಪಾಕಿಸ್ತಾನ ಸಾರಿದ್ದ ಆರ್ಥಿಕ ಭಯೋತ್ಪಾದನೆಯನ್ನ ನಿಲ್ಲಿಸೋದಕ್ಕಾಗಿ ನೋಟನ್ನು ಬ್ಯಾನ್ ಮಾಡ್ತಾ ಈ ಬಗ್ಗೆ ಅಧಿಕೃತವಾಗಿ ಯಾರಾದರೂ ಏನಾದರೂ ಹೇಳಬೇಕು ಅಂದರೆ ಅದು ಸರ್ಕಾರನೇ ಹೇಳಬೇಕಾಗತ್ತೆ. ಇಲ್ಲಿ ಇನ್ನೊಂದು ವಿಷಯನ ನಾವು ಗಮನಿಸಬೇಕು. ನಮ್ಮಲ್ಲಿ ಚುನಾವಣೆಗಳು ಹೇಗಾಗತ್ವೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯನೇ. ಅದರಲ್ಲೂ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರ ಪ್ರದೇಶದಲ್ಲಿ ಹಣದ ಹೊಳೆ ಹರಿಯತ್ತೆ ಅನ್ನೋದು ಸುಳ್ಳೇನಲ್ಲ. ಹೀಗಿರುವಾಗ ಅಲ್ಲಿ ಚುನಾವಣೆಗಳು ಸಮೀಪಿಸ್ತಾ ಇದ್ದ ಸಂದರ್ಭದಲ್ಲೇ ಡಿಮಾನಿಟೈಸೇಷನ್ ಆಯಿತು ಅಂದಾಗ ಎಲ್ಲೋ ಒಂದು ಕಡೆ ನಕಲಿ ನೋಟು ಪಾಕಿಸ್ತಾನ ಮತ್ತು ಭಾರತದಲ್ಲಿನ ಅಂಡರ್ ವರ್ಲ್ಡ್ ಹಾಗೂ ಇಲ್ಲಿನ ರಾಜಕೀಯ ಮತ್ತು ಚುನಾವಣೆಗಳ ಜೊತೆ ಅದು ನಂಟನ್ನು ಹೊಂದಿರೋದಿಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಇನ್ನು ಸಾಮಾನ್ಯವಾಗಿ ಆಡಳಿತ ಮತ್ತು ಪ್ರತಿಪಕ್ಷ ಯಾವುದೇ ಇರಲಿ, ಜನಕ್ಕೆ ನಮ್ಮ ರಾಜಕಾರಣಿಗಳು ಎಲ್ಲವನ್ನು ನಿಜಾನೇ ಹೇಳ್ತಾರೆ ಅಂತಲೂ ಅಲ್ಲ. ಅವರವರಿಗೆ ಬೇಕಾದ ಹಾಗೆ ವಿಷಯವನ್ನ ಹೇಳ್ತಾ ಹೋಗ್ತಾರೆ. ಪ್ರತಿಪಕ್ಷಗಳು ಏನು ಹೇಳಿದ್ರೆ ಜನ ಆಡಳಿತ ಪಕ್ಷವನ್ನು ತಿರಸ್ಕರಿಸಬಹುದು ಅನ್ನೋದನ್ನ ಹೇಳೋ ಪ್ರಯತ್ನ ಮಾಡುತ್ತವೆ. ಹಾಗೆ ಆಡಳಿತ ಪಕ್ಷಗಳು ಏನು ಹೇಳಿದರೆ ಜನ ವೋಟ್ ಹಾಕ್ತಾರೆ ಅದನ್ನು ಜನಕ್ಕೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತವೆ. ಭಾರತ ಒಂದೇ ಅಲ್ಲ, ಪ್ರಜಾಪ್ರಭುತ್ವ ಇರೋ ಎಲ್ಲ ಕಡೆಗಳಲ್ಲೂ ಹೀಗೇನೇ ಆಗೋದು. ರಾಜಕಾರಣಿಗಳು ಹೇಳೋದರಲ್ಲಿ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ವಿವೇಚನೆ ನಮಗಿದ್ರೆ ಸಾಕು. ಇನ್ನು ಆದಿತ್ಯ ಧರ್ ಮಾಡಿರೋದು ಸಿನಿಮಾ. ಅದರಲ್ಲಿ ಒಂದಷ್ಟು ರಂಜನೆ, ಒಂದಷ್ಟು ರೋಚಕತೆ, ಒಂದಷ್ಟು ಕತೆ, ಮತ್ತೊಂದಷ್ಟು ವಾಸ್ತವ ಎಲ್ಲ ಮಿಕ್ಸ್ ಆಗಿರತ್ತೆ. ನೀವು ಅದನ್ನು ಹೇಗೆ ನೋಡ್ತೀರಿ ಹಾಗೆ ನಿಮಗದು ಅರ್ಥ ಆಗುತ್ತೆ ಅಷ್ಟೇ. ಇನ್ನು ಭಾರತದ ಫೇಕ್ ಕರೆನ್ಸಿ, ಅದರ ಮೂಲಗಳು, ಚಲಾವಣೆ ಆಗೋ ರೀತಿ, ಇದರ ಬಗ್ಗೆ ಕೂಡ ಹಿಂದಿನ ವಿಡಿಯೋಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಗೆಳೆಯರೆ. ಸಿನಿಮಾದಲ್ಲಿ ಸ್ವಲ್ಪ ರೋಚಕತೆಯನ್ನು ತುಂಬಿದ್ದಾರೆ, ಸ್ವಲ್ಪ ಕಾಲಕ್ರಮಣಿಕೆಯನ್ನು ಮಿಸ್ ಮಾಡಿದ್ದಾರೆ, ಹಲವಾರು ಪಾತ್ರಗಳನ್ನು ಒಂದೇ ಪಾತ್ರದಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ, ಮಾರ್ಕೆಟಿಂಗ್
ಮಾರ್ಕೆಟಿಂಗ್ ಗಿಮಿಕ್ಸ್ ಕೂಡ ಸಾಕಷ್ಟಿದೆ ಅನ್ನೋದು ಬಿಟ್ರೆ ಧುರಂಧರಲ್ಲಿ ನಾವು ಈ ಹಿಂದಿನ ವಿಡಿಯೋದಲ್ಲಿ ಮಾಡಿರೋ ಬಹುತೇಕ ವಿಷಯಗಳು ಹಾಗೇ ಇವೆ. ಇದು ನನಗನ್ಸಿದ್ದು. ಮೊನ್ನೆ ನಿಮ್ಮ ಕಾಮೆಂಟ್ಗಳನ್ನು ನೋಡಿದ ನಂತರ ನಿಮಗೆ ಹೇಳಬೇಕು ಅನಿಸಿದ್ದು ಇಷ್ಟು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.